ವಾಟ್ ಇಸ್ ದ ಕಾಸ್ಟ್ ಹೆಂಗೆ ವರ್ಕೌಟ್ ಮಾಡಿದ್ರಿ? ಈಗ ಊಬರ್ಗೂ ಆಟೋ ಇದಕ್ಕೂ ನಿಮ್ಮ ಅಫೇರ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಹೌದು. ಇಟ್ ಇಸ್ ನಾಟ್ ಫಾರ್ ಕಾಮನ್ ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್. ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಎಷ್ಟು ಡಿಸೈಡ್ ಮಾಡಿದ್ರಿ? ಸರ್ ನಾವು ಏರ್ಪೋರ್ಟಿಗೆ ಮಾತ್ರ ನಾವು ಅದನ್ನು ಕಾಸ್ಟ್ ಅಂತ ಇಟ್ಕೊಂಡಿದ್ದು ಸರ್. ಆವತ್ತು ನಾವು 13 ರೂಪೀಸು 14 ರೂಪೀಸ್ಗೆಲ್ಲ ನಾವು ಮಾಡ್ತಾ ಇದ್ವಿ ಆವತ್ತಿನ ರೇಟ್ಸ್ ಪ್ರಕಾರನೇ. ಯಾಕಂದ್ರೆ ಅವತ್ತು ಆಟೋ ರೇಟ್ ನಿಮ್ಗೆ 12 ರೂಪಾಯಿ ಇತ್ತು, ನಾವು 13 ರೂಪಾಯಿ 14 ರೂಪಾಯಿಲೂ ನಾವು ಡ್ರೈವ್ ಮಾಡ್ತಾ ಇದ್ವಿ. ನಮ್ಗೇನಂದ್ರೆ ಫಸ್ಟ್ ಬಿಸ್ನೆಸ್ ಬರಬೇಕು, ಮತ್ತೆ ನಮ್ಮನ್ನ ಸೊಸೈಟಿ ಅಕ್ಸೆಪ್ಟ್ ಮಾಡಬೇಕು, ಮತ್ತೆ ಸಸ್ಟೈನಬಿಲಿಟಿ ಮಾಡೆಲ್ ತರಬೇಕು. ಇದಿಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ನಮ್ಮ ಪ್ರಾಫಿಟ್ ಮೇಕಿಂಗ್ ಇಲ್ಲಿವರೆಗೂ ಇರಲಿಲ್ಲ ಸರ್. ಯಾಕಂತ ಹೇಳಿದ್ರೆ ಇದ್ರಲ್ಲಿ ನಮ್ಗೆ ಅರ್ಥ ಆಗಿದ್ದೇನೆಂದರೆ ಇಲ್ಲಿ ಯಾವುದೂ ರೆಡಿಮೇಡ್ ನಮಗೆ ಸಿಕ್ಕಲ್ಲ. ನಾವು ಒಂದು ಹೆಣ್ಮಗುವಿನ ರೆಡಿ ಮಾಡಿ ತೊಗೊಂಡು ಬರಬೇಕು. ಬಟ್ ಇಷ್ಟೇ ಅಲ್ಲ ಸರ್, ಈಗ ಹೆಣ್ಮಗುವಿಗೆ ಟ್ರೈನಿಂಗ್ ಆಗಿದ ತಕ್ಷಣ ಲೈಸೆನ್ಸ್ ಬರುತ್ತೆ. ಬಟ್ ಲೈಸೆನ್ಸ್ ಬಂದ ತಕ್ಷಣ ಕಮರ್ಷಿಯಲ್ ಬ್ಯಾಡ್ಜ್ ಇಲ್ಲದೆ ನಾವು ಎಲ್ಲೋ ಬೋರ್ಡ್ನ ಓಡ್ಸೋಕ್ಕಾಗಲ್ಲ ಅಲ್ವಾ ಸರ್? 1 ಇಯರ್ ಬೇಕು ನಾವು ಎಲ್ಲೋ ಬ್ಯಾಡ್ಜ್ನ ತೊಗೊಳಕ್ಕೆ. ಬಟ್ ನೀವು 6 ತಿಂಗಳು ರೆಡಿ ಮಾಡಿಬಿಟ್ಟು ಆಕೆಗೆ ನೀವು ಇನ್ನು 6 ತಿಂಗಳು ಫ್ರೀಡಮ್ ಕೊಟ್ಬಿಟ್ರೆ ಆಕೆ ಶಿಲ್ ಗೋ ಬ್ಯಾಕ್ ಟು ಹರ್ ರೆಗ್ಯುಲರ್ ಇದಕ್ಕೆ. ಇಲ್ಲ ನಾನು ಗಾರ್ಮೆಂಟ್ಸಲ್ಲಿ ಮಾಡ್ತೀನಿ ಅಂತಾರೆ, ಇಲ್ಲಾಂದ್ರೆ ಮನೆ ಕೆಲಸ ಮಾಡ್ತೀನಿ ಅಂತಾರೆ, ಇಲ್ಲ ಏನಾರೋ ಸಮಾಜಕ್ಕೆ ಬೇಕಾಗಿದ್ದು ಬ್ರೆಡ್ ಆ್ಯಂಡ್ ಬಟರ್ ಬರಲ್ಲ. ಹೌದಲ್ವಾ ಸರ್? ಆ ಥರ ಒಂದು ಪರಿಸ್ಥಿತಿ. ಸೊ ಆವಾಗ ನಾನು ಏನು ಮಾಡಿದೆ ಅಂದರೆ RTO ಕಮಿಷನರ್ ಸುನೀಲ್ ಅಂತ ಇದ್ರು, ಅವ್ರ ಹತ್ರ ಹೋಗಿ ವಿಚಾರ ಮಾಡಿದೆ. ಸರ್ ಈ ಥರ ಇದೆ, ನಾವು ಇದನ್ನೊಂದು ಕಾನ್ಸೆಪ್ಟ್ನ ತರಬೇಕು ಅಂತ ಇದ್ದೀವಿ. ಹೆಣ್ಮಕ್ಳಿಗೆ ನಾವು 150 ಜನಕ್ಕೆ ಟ್ರೈನ್ ಮಾಡಿದ್ದೀವಿ, ಅದರಲ್ಲಿ 35 ಜನ ಬರೋಕ್ಕೆ ರೆಡಿ ಇದ್ದಾರೆ. ಬಟ್ ಅವರಿಗೆ ಲೈಸೆನ್ಸ್ ಪ್ರಾಬ್ಲಮ್ ಇದೆ, ಹೇಗೆ ಮಾಡಬೇಕು ಸರ್ ಹೇಳಿ ಎಲ್ಲೋ ಬೋರ್ಡಿಗೆ ಅಂತ ಹೇಳಿ. ಸೊ ಆವಾಗ ಅವರು ಫಸ್ಟ್ ಟೈಮ್ ಹೋದಾಗ ನಮಗೆ ಆಯಿತು ಮೇಡಮ್ ನೋಡೋಣ, ನಾನು ಮಾತಾಡ್ತೀನಿ, ಬೋರ್ಡಲ್ಲಿ ಇಡ್ತೀನಿ, ಎಲ್ಲರೂ ಆಕ್ಸೆಪ್ಟ್ ಮಾಡಿದರೆ ಓಕೆ ಅಂದರು. ಬಟ್ ಅದು ಅಷ್ಟೊಂದು ನಮಗೆ ವರ್ಕ್ ಆಗಲಿಲ್ಲ ಸರ್. ಸೆಕೆಂಡ್ ಟೈಮ್ ಮತ್ತೆ ಹೋದೆ, ಇನ್ನೊಂದು ತಿಂಗಳು ಬಿಟ್ಟು. ಸರ್ ಈ ಥರ ಇದೆ ಸರ್, ಎಷ್ಟೋ ಜನ ಇದ್ದಾರೆ ಕಾಯ್ತಾ ಕೂತಿದ್ದಾರೆ ಒಂದು ಆಪರ್ಚುನಿಟಿಗೋಸ್ಕರ, ಏನು ಮಾಡ್ಬೋದು ಹೇಳಿ ಸರ್ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಅವರು ಏನು ಮಾಡಿದ್ರು, ಅವರ ಇದಕ್ಕೆ ಸ್ಟಾಫಿಗೆಲ್ಲ ಇದು ಮಾಡಿಬಿಟ್ಟು ಅವ್ರೇನು ಮಾಡಿದರು ಅಂದರೆ, ಯಾವ ಹೆಣ್ಮಗು ವೈಟ್ ಬ್ಯಾಡ್ಜ್ ಇಟ್ಕೊಂಡಿರೋದು 7,500 kg ಇರೋಂಥ ವೆಹಿಕಲ್ ಆಕೆ ಡ್ರೈವ್ ಮಾಡಬೇಕಂದ್ರೆ ವೈಟ್ ನಾರ್ಮಲ್ ಲೈಸೆನ್ಸ್ ಇರೋದ್ರಲ್ಲಿ ಆಕೆ ಡ್ರೈವ್ ಮಾಡ್ಬೋದು ವಿತಿನ್ ದಟ್. ಅದಕ್ಕಿಂತ ಹೆಚ್ಚಿಗಿದ್ರೆ ನಿಂಗೆ ಎಲ್ಲೋ ಬ್ಯಾಡ್ಜ್ ಬೇಕೇ ಬೇಕು. ಆ ಒಂದು ಕಾನ್ಸೆಪ್ಟನ್ನು ಫಸ್ಟ್ ತೊಗೊಂಡು ಬಂದ್ವಿ ಸರ್. ಆ ರೂಲಲ್ಲಿ ನಾವು ಪಾಸ್ ಆದ್ವಿ. ಮತ್ತು ಆಗ ಏನಿತ್ತು ಅಂದರೆ 10ನೇ ತರಗತಿ ಓದಿರೋರಿಗೆ ಮಾತ್ರ ಲೈಸೆನ್ಸ್ ಕೊಡೋದು ಅಂತ ಇತ್ತು. ಮತ್ತು ಇಲ್ಲೆಲ್ಲ 7ನೇ ಕ್ಲಾಸು 4ನೇ ಕ್ಲಾಸು ಓದಿರೋ ಹೆಣ್ಮಕ್ಳು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂದಾಗ ಆಕೆಗೆ ಏನು ಮಾಡೋದು ಸರ್ ಅನ್ನೋದು ಮತ್ತೆ ಪ್ರಶ್ನೆ ಆಯಿತು. ಅದನ್ನು ಹೋಗಿ ಮತ್ತೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಇಲ್ಲಿ ಬರೀ ಎಜುಕೇಷನ್ ಒಂದೇ ಮ್ಯಾಟ್ರ್ ಆಗಲ್ಲ, ಇಲ್ಲಿ ಒಂದು ರಕ್ಷಣೆಯೂ ಮ್ಯಾಟ್ರ್ ಆಗುತ್ತೆ, ಮತ್ತು ಆಕೆ ಇಂಟ್ರೆಸ್ಟ್ ಕೂಡ ತೋರಿಸ್ತಿದ್ದಾಳೆ, ನಾನು ಏನೋ ಒಂದು ಮಾಡಬೇಕು ಅಂತ. ಇದೆಲ್ಲ ಇಟ್ಕೊಂಡು ನೀವೇನು ಮಾಡ್ಬೋದು ಹೇಳಿ ಸರ್? ಇಷ್ಟ ಹೌದು ಸರ್. ನಾ ಹೇಳುವ ಒಂದರಲ್ಲಿ ನಾವು ಪಾಸ್ ಆಗ್ತಿದ್ದೀವಿ ಅಂದರೆ ಇನ್ನೊಂದು ಓಪನ್ ಅಪ್ ಆಗ್ತಾ ಇತ್ತು. ನಮ್ಗೆ ಯಾವುದನ್ನು ಕಂಪ್ಲೀಟಾಗಿ ಅಪ್ಪ ವಿ ಆರ್ ಡನ್ ಅನ್ನೋ ಥರ ಆಗಲೇ ಇಲ್ಲ ಸರ್. ಲಾಂಗ್ ಬ್ರೇತ್ ತಗೊಳಕ್ಕೆ ನಮಗೆ ಟೈಮೇ ಆಗಲಿಲ್ಲ. ಕಂಟಿನ್ಯೂಸ್ ಆಗಿ ಬರ್ತಿದ್ವಿ. ಬರೋ ಹೆಣ್ಮಕ್ಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತಿದ್ರು. ಅವರು ಆಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸು ಫ್ಯಾಮಿಲಿ ಇಶ್ಯೂಸ್ ಇದ್ದು ವಾಪಸ್ ಹೋದವರು ಹೆಣ್ಮಕ್ಳು ಜಾಸ್ತಿ. ರೇಷಿಯೋ ವಾಸ್ ವೆರಿ ಲೆಸ್. ಅದರಲ್ಲಿ ಈ ಥರ ಚಾಲೆಂಜಸ್. ಸೊ ಇದನ್ನು ತಗೊಂಡು ನಾವು ಮತ್ತೆ RTO ಕಮಿಷನರ್ ಹತ್ರ ನಾವು ಮಾತಾಡಿದ್ವಿ. ಮತ್ತು ಇನ್ನೊಂದು 2-3 ಜನ ಬೇರೆ ಬೇರೆ ಅಧಿಕಾರಿಗಳ ಜೊತೆ ನಾವು ಮಾತಾಡಿ, ಸರ್ ಇದನ್ನೆಲ್ಲ ನೋಡಿ ಏನು ಮಾಡ್ಬೋದು ನೋಡಿ ಸರ್ ಅಂತ ಹೇಳಿದಾಗ, ಓಕೆ ಮೇಡಮ್ ಅಟ್ಲೀಸ್ಟ್ ನಾವು 7th ಸ್ಟ್ಯಾಂಡರ್ಡ್ ಅಂತ ಒಂದು ಮಾಡೋಣ ಹೆಣ್ಮಕ್ಳಿಗೆ, 7th ಅಂತ ಒಂದು ಮಾಡೋಣ ಮೇಡಮ್. ಎಜುಕೇಷನೇ ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳಕ್ಕಾಗಲ್ಲ ಮೇಡಮ್ ಎಲ್ಲ ಟರ್ಮ್ಸ್ನು. ಮತ್ತು ನೀವು ಅಂಥವ್ನ ಇಟ್ಕೊಂಡು ನೀವು ತುಂಬಾ ಇದು ಮಾಡೋಕ್ಕೂ ಆಗಲ್ಲ. ಒಂದು 7th ಅಂತ ಒಂದು ಬೇಸ್ ಮಾಡೋಣ. ಆ ಬೇಸ್ ಜೊತೆಗೆ ಅವರು 7,500 kg ಇರೋ ವೆಹಿಕಲ್ನ ಡ್ರೈವ್ ಮಾಡ್ಬೋದು. ಇವತ್ತಿನ ನಮ್ಮ ಸಡಾನ್ ವೆಹಿಕಲ್ 7,500 kg ಒಳಗಡೆನೇ ಇದೆ ಸರ್. ಹಾಗಾಗಿ ಇದನ್ನು ಡ್ರೈವ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ನು ಒಂದು ಲೆಟ್ರ್ ಸ್ಯಾಂಕ್ಷನ್ ಆಯಿತು. ಆ ಲೆಟ್ರನ್ನ ತೊಗೊಂಡು ನಾವು ಈ ಮಕ್ಕಳಿಗೆ ನಾವು ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಸ್ಕೂಲ್ ಪಿಕಪ್ಸು ಡ್ರಾಪ್ಸು ಕಾರ್ಪೊರೇಟು ಎಲ್ಲ ಎಲ್ಲೋ ಬೋರ್ಡಲ್ಲೇ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇದ್ರ ಜೊತೆಗೆ ನಮ್ಗೆ ಇನ್ಶೂರೆನ್ಸು ಇಶ್ಯೂ ಇದೆ ಸರ್. ಯಾಕಂತ ಹೇಳಿದ್ರೆ ನಾವು ಅವರಿಗೂ ಈ ವಿಷಯನ ಮುಟ್ಟಿಸ್ಬೇಕು. ಆಕ್ಸಿಡೆಂಟ್ಸ್ ಆದರೆ ರೋಡಲ್ಲಿ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಶಿ ಈಸ್ ನಾಟ್ ಹ್ಯಾವಿಂಗ್ ಅ ಎಲ್ಲೋ ಬ್ಯಾಡ್ಜ್ ಅನ್ನೋದೊಂದು ಬರುತ್ತೆ. ಅದನ್ನು ಅವ್ರಿಗೆ ಹೋಗಿ ಅವ್ರಿಗೆ ಹೇಳಿದ್ವಿ. ಸೊ ಅಲ್ಲೂ ಕೂಡ ನಮಗೆ ಅದು ಇಶ್ಯೂಸು ಸಾಲ್ವ್ ಆಯಿತು. ಆ ಇಶ್ಯೂಸ್ ಸಾಲ್ವ್ ಆದಮೇಲೆ ಡೈರೆಕ್ಟಾಗಿ ನಾವು ನೆಕ್ಸ್ಟ್ ಎಲ್ಲಿ ಅನ್ನೋದೊಂದು ನಮಗೆ ಪ್ರಶ್ನೆ ಕಾಡ್ತು. ಈಗ ನಾವು ಸ್ಕೂಲ್ಸ್ ಕೊಡ್ತಾ ಇದ್ದೀವಿ, ಪ್ರೆಗ್ನೆಂಟ್ ವಿಮೆನ್ಗೆ ಸಾಫ್ಟ್ವೇರಿಗೆ ಕೊಡ್ತಿದ್ದೀವಿ, ಸೀನಿಯರ್ ಸಿಟಿಸನ್ಸ್ಗೆ ಕೊಡ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೊಡೋಕ್ಕೆ ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ಈವ್ನಿಂಗ್ ಟೈಮು ಹುಡುಗಿರಿಗೆ ಭರತನಾಟ್ಯ ಕ್ಲಾಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು. ಆಮೇಲೆ ಹೊರಗಡೆ ಇರ್ತಾರೆ, ಅವ್ರ ಪೇರೆಂಟ್ಸ್ ಹೊರಗಡೆ ಇರ್ತಾರೆ, ಹೆಣ್ಮಕ್ಳು ಎಲ್ಲಿರ್ತಾರೆ, ಅವರು ಸ್ವಿಮ್ಮರ್ ಆಗಿರ್ತಾರೆ, ಇಂಟರ್ನ್ಯಾಷನಲ್ ಸ್ವಿಮ್ಮರ್ಸ್ ಆಗಿರ್ತಾರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ, ಅವರಿಗೆಲ್ಲ ಕೊಡೋದು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಸೊ ಇದರಲ್ಲಿ ನಾವು IPS ಆ್ಯಂಡ್ IAS ಅಧಿಕಾರಿಯ ಮಗಳು, ಅವ್ರಿಗೆ ಕೂಡ ನಾವು ಸ್ವಿಮ್ಮರ್ ಶಿ ವಾಸ್ ಇನ್ ಬ್ಯಾಂಗ್ಳೂರೇ ಆ ಟೈಮಲ್ಲಿ, ಅವ್ರಿಗೆ ಕೂಡ ನಾವು ಸರ್ವಿಸ್ ಕೊಟ್ವಿ ಒಂದು 4-5 ತಿಂಗಳು ಕಂಟಿನ್ಯೂಸ್ ಆಗಿ. ನಿಮ್ಮ ಪ್ರಾಜೆಕ್ಟ್ ಸ್ವಲ್ಪ ಅಪ್ಪರ್ ಕ್ಲಾಸ್ನವ್ರು ರಿಲೇಟೆಡ್ ಇದ್ದಂಗೆ ಇದೆಯಾ ಹೆಂಗೆ ಸರ್? ಆ ಥರ ಏನಿಲ್ಲ ಸರ್. ನಮ್ಮದು 2 ಕಾನ್ಸೆಪ್ಟ್ ಯಾವ ಥರ ಮಾಡ್ಕೊಂಡ್ವಿ ಅಂದರೆ, ನಾವು ಸಪೋರ್ಟ್ ಮಾಡಬೇಕಾಗಿರೋದು ಅಂಡರ್ ಪ್ರಿವಿಲೇಜ್ ವಿಮೆನ್ಗೆ,
ಸರ್ವಿಸ್ ಕೊಡಬೇಕಾಗಿರೋದು ಯಾವ ಕ್ಯಾಟಗರಿ ಕೇಳಿದ್ರು ನಾವು ಕೊಡೋಣ ಅನ್ನೋ ಥರ ಕಸ್ಟಮೈಸ್ ಮಾಡ್ಕೊಂಡಾದರೂ ಕೊಡಬೇಕು ಸರ್ವಿಸ್ನ. ಬಟ್ ಸಪೋರ್ಟ್ ಮಾಡಬೇಕಾಗಿರೋದು ಅಂಡರ್ ಪ್ರಿವಿಲೇಜ್ಡು ಇಂಡಿಪೆಂಡೆಂಟ್ ವಿಮೆನ್ಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಸೊ ಆಕೆಗೆ ನಾವು ಸಪೋರ್ಟ್ ಮಾಡಿದ್ರೆ ಆಕೆ ಮಕ್ಕಳ ಎಜುಕೇಷನ್ನು ಒಂದು, ಆಕೆಗೆ ಫ್ರೀಡಮ್ ಫ್ರಮ್ ಫೈನಾನ್ಸ್, ಫುಡ್ಡು, ಇದನ್ನೆಲ್ಲ ನಾವು ಮನದಟ್ಟು ಮಾಡಿಕೊಂಡು ಆಕೆಗೆ ಸಪೋರ್ಟ್ ಮಾಡಬೇಕು, ಆಕೆ ಕಾರ್ನ ತೆಕ್ಕೊಡ್ಬೇಕು ಅನ್ನೋದು ಒಂದಿತ್ತು. ಈ ಕಡೆ ನಾವು ಸರ್ವಿಸ್ ಯಾರಿಗಾದರೂ ಕೊಡೋಣ, ಅವ್ರು ನಮ್ಮ ಲಿಮಿಟ್ನ ಬರೋಂಗಿದ್ರೆ ನಾವು 100% ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದೊಂದಿತ್ತು ಸರ್. ಸೊ ಇದು ಎರಡೂ ರೀತಿಯಲ್ಲಿ ನಾವು ಸ್ಟ್ರಾಂಗ್ ಒಂದು ರೆಡಿ ಮಾಡ್ಕೊಂಡಿದ್ದಕ್ಕೆ ನಮಗೆ ಕ್ಲಾರಿಟಿ ಇತ್ತು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು. ಹಾಗಾಗಿ ನಾವು ಸರ್ವಿಸ್ ಇಂಥವ್ರಿಗೆ ಕೊಡೋದು, ನಾವು ಇಂಥವ್ರಿಗೆ ಸಪೋರ್ಟ್ ಮಾಡೋದು ಅನ್ನೋ ಕ್ಲಾರಿಟಿ ಇತ್ತು ಸರ್. ಆ ಕ್ಲಾರಿಟಿ ಮೇಲೆ ನಾವು ಬಿಸ್ನೆಸ್ನ ಮುಂದುವರಿಸ್ಕೊಂಡು